ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈಗ ನಮ್ಮ ಸತ್ಯವೇದವನ್ನ ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ತಿರುಗಿಸೋಣ. This verse talks about God's plan for our life. ಈ ವಾಕ್ಯವು ದೇವರ ಒಂದು ಯೋಜನೆ ನಮ್ಮ ಜೀವಿತಕ್ಕೆ ಏನಾಗಿದೆ ಅನ್ನೋದನ್ನ ಮಾತನಾಡ್ತಾ ಇದೆ. It talks about our destiny. ನಮ್ಮ ಭವಿಷ್ಯ ಏನಾಗ್ತದೆ ಅನ್ನುವ ವಿಚಾರವಾಗಿ ಅದು ನಮ್ಮ ಜೊತೆ ಮಾತನಾಡುತ್ತದೆ. Let's read the word. ಈ ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. For we are God's own handiwork, recreated in Christ Jesus, that we may do those good works which God predestined for us, that we should walk in them in future. We should walk in them. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಲ್ಲೆಲೂಯಾ. Today's topic, ಇವತ್ತಿನ ಈ ಒಂದು ವಿಷಯ, we are just concentrating on just one phrase from this word. ಈ ಒಂದು ವಾಕ್ಯದಿಂದ ಕೇವಲ ಒಂದು ಶಬ್ದವನ್ನ ಮಾತ್ರ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. God predestined. ದೇವರು ನಮಗೆ ಮೊದಲೇ ಎಲ್ಲವನ್ನ ನೇಮಿಸಿದ್ದಾನೆ. The meaning of predestined means, ಈ ಮೊದಲೇ ನೇಮಿಸಿದು ಅನ್ನುವ ಒಂದು ಅರ್ಥ ನೋಡುವಾಗ, ಅದರ ಪದದ ಅರ್ಥ ನೋಡುವಾಗ, God had planned beforehand. ದೇವರು ಮೊದಲಾಗಿಯೇ ಕೆಲವೊಂದು ವಿಚಾರಗಳನ್ನು ನಮಗೋಸ್ಕರ ಸಿದ್ಧಪಡಿಸಿದ್ದಾನೆ. God had prepared ahead of time. ದೇವರು ಸಮಯಕ್ಕೆ ಮೀರಿ, ಸಮಯಕ್ಕೆ ಮೊದಲಾಗಿ ದೇವರು ಅನೇಕ ವಿಚಾರಗಳನ್ನು ಸೃಷ್ಟಿ ಮಾಡಿದ್ದಾನೆ. Even before we were born, God has His plan for our life. ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ದೇವರು ಆತನು ಸೃಷ್ಟಿಯಾದ ಕಾರ್ಯವನ್ನು ಮಾಡಿದ್ದಾನೆ. ಆತನು ಯೋಜನೆಯನ್ನು ರೂಪಿಸಿದ್ದಾನೆ. You know that today you are sitting in His presence. ಇವತ್ತಿನ ದಿವಸ ಆತನ ಸನ್ನಿಧಿಯಲ್ಲಿ ಇವತ್ತೇನು ನೀವು ಕೂತಿದ್ದೀರಿ, It was already predestined by God. ಇದು ದೇವರಿಂದ ಆಗಲೇ ದೇವರು ಅದನ್ನ ಸಿದ್ಧಪಡಿಸಿರುವ, ದೇವರು ಆಗಲೇ ಅದನ್ನು ನಿರ್ಧರಿಸಿದ್ದಾನೆ. Today, wherever you are going according to His will, it is already been prepared by God. ನೀವು ದೇವರ ಚಿತ್ತದ ಪ್ರಕಾರವಾಗಿ ಯಾವ ಸ್ಥಳಗಳಿಗೆ ನೀವು ಹೋಗುತ್ತೀರೋ ಅದು ಕೂಡ ದೇವರು ಅದನ್ನ ಮೊದಲೇ ನಿರ್ಣಯ ಮಾಡಿದ್ದಾನೆ. Today has been predestined by God. ಇವತ್ತಿನ ದಿವಸವೂ ಕೂಡ ಅದು ದೇವರಿಂದ ನೇಮಕವಾದುದು, ನೇಮಿಸಲ್ಪಟ್ಟದ್ದು. Your future days has been prepared by God. ನಿಮ್ಮ ಭವಿಷ್ಯದ ದಿನಗಳು ಕೂಡ ಅದು ಕೂಡ ದೇವರಿಂದ ಸಿದ್ಧ ಮಾಡಲ್ಪಟ್ಟಿದ್ದು. For example, ಉದಾಹರಣೆಯಾಗಿ ನೋಡುವಾಗ Zacchaeus. ಜಕ್ಕಾಯನು, You know about Zacchaeus, right? ಜಕ್ಕಾಯನ ಬಗ್ಗೆ ಗೊತ್ತಾಗಿದೆಯಲ್ಲ. He had a desire. ಆತನಿಗೊಂದು ಆಸೆ. What was his desire? ಆತನ ಆಸೆ ಏನಾಗಿತ್ತು? He wanted to see Jesus not from far away but face to face. ಆತನಿಗೆ ಯೇಸುವನ್ನು ನೋಡುವಂತ ಒಂದು ಆಸೆ ಇತ್ತು. ಅದು ದೂರದಿಂದ ಅಲ್ಲ, ಬಹಳ ಹತ್ತಿರದಿಂದ ಯೇಸುವನ್ನು ನೋಡಬೇಕೆಂಬ ಆಸೆ. He wanted to see Jesus face to face. ಆತನು ಮುಖಕ್ಕೆ ಮುಖ ಕೊಟ್ಟು ನಾನು ಮುಖಾಮುಖಿಯಾಗಿ ಯೇಸುವನ್ನು ನೋಡಬೇಕೆಂದು ಆತನ ಬಯಸಿದ. Who is this Jesus? ಈ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? How is this Jesus? ಈ ಯೇಸು ಕ್ರಿಸ್ತನು ಹೇಗಿದ್ದಾನೆ? I want to see him. ನಾನು ಈತನನ್ನು ನೋಡಲೇಬೇಕು ಅನ್ನುತ್ತಾನೆ. So what he did? ಆಗ ಏನನ್ನ ಮಾಡುತ್ತಿದ್ದಾನೆ? He ran ahead and he climbed up a sycamore tree. ಆತನು ಅಲ್ಲಿ ಓಡಿ ಆಲದ ಮರವನ್ನು ಹತ್ತಿ ಕೂರುತ್ತಾನೆ. You know, when Jesus came to that place, ಯೇಸು ಕ್ರಿಸ್ತನು ಆ ಆಲದ ಮರದ ಹತ್ತಿರ ಬಂದಂತ ಸಂದರ್ಭದಲ್ಲಿ the Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾರೆ, Jesus looked up ಯೇಸು ಕ್ರಿಸ್ತನು ಆತನ ಮರದಲ್ಲಿರುವಂತ ವ್ಯಕ್ತಿಯನ್ನು ಜಕ್ಕಾಯನನ್ನ ನೋಡುತ್ತಾ and he said to him, ಆದ್ರೆ ಈ ರೀತಿಯಲ್ಲಿ ಹೇಳ್ತಾನೆ, Zacchaeus, ಜಕ್ಕಾಯನೇ, take haste and come down. ತಕ್ಷಣ ಇಳಿದು ಬಾ. I must stay at your house. ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. Hallelujah. Hallelujah. You know something? ಸಭೆ ಒಂದು ವಿಚಾರ ಏನು ಗೊತ್ತಾ? Lord Jesus knew one thing. ಕರ್ತನಾದ ಯೇಸುವಿಗೆ ಒಂದು ವಿಷಯ ತಿಳಿದಿತ್ತು. One day, ಒಂದು ದಿವಸ Zacchaeus, ಈ ಜಕ್ಕಾಯನು he will have a desire to see me. ನನ್ನನ್ನು ನೋಡುವುದಕ್ಕೆ ಇವನ ಹೃದಯದಲ್ಲಿ ಆಸೆ ಬರುತ್ತದೆ ಅನ್ನೋದು ಆತನಿಗೆ ತಿಳಿದಿತ್ತು. That's why he already prepared a sycamore tree in that place. ಅದಕ್ಕೋಸ್ಕರವಾಗಿ ಕರ್ತನು ಆ ಒಂದು ಸ್ಥಳದಲ್ಲಿ ಒಂದು ಆಲದ ಮರವನ್ನು ಆತನಿಗೋಸ್ಕರ ಸಿದ್ಧ ಮಾಡಿಟ್ಟಿದ್ದನು. Even before Zacchaeus was born, that sycamore tree was already there. ಜಕ್ಕಾಯನು ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ಆ ಆಲದ ಮರವು ಆ ಸ್ಥಳದಲ್ಲಿ ಇತ್ತು ಎಂದು ನಾವು ನೋಡ್ತಾ ಇದ್ದೇವೆ. This is called as God's plan. ಇದನ್ನೇ ಹೇಳೋದು ದೇವರ ಒಂದು ಯೋಜನೆ ಎಂದು ಹೇಳಬಹುದು. This is what we read in Ephesians chapter 2 verse number 10. God predestined.
ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆದ ದೇವರು ಮೊದಲೇ ನೇಮಿಸಿದನು ಅನ್ನೋದನ್ನ ಆ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. Today what you are enjoying your blessing. ಇವತ್ತಿನ ದಿವಸ ಯಾವ ಆಶೀರ್ವಾದವನ್ನು ನೀವು ಆಸ್ವಾದಿಸಿರಿ, ಸಂತೋಷ It ಪಡುತ್ತಿದ್ದೀರಿ, was already predestined by God, prepared by God. ಅದೆಲ್ಲವೂ ಕೂಡ ದೇವರಿಂದ ನೇಮಕವಾದದ್ದು, ದೇವರಿಂದ ನೇಮಿಸಲ್ಪಟ್ಟದ್ದು, ದೇವರಿಂದ ಸಿದ್ಧ ಮಾಡಲ್ಪಟ್ಟಿದ್ದು. Tomorrow whatever you are receiving in your hand, ನಾಳೆ ದಿವಸ ನೀವು ಏನನ್ನು ನಿಮ್ಮ ಕರಗಳಿಂದ ಆಶೀರ್ವಾದವಾಗಿ that is ಪಡೆದುಕೊಳ್ಳುತ್ತೀರೋ also predestined by ಅದು God. ಕೂಡ ದೇವರಿಂದ ಅದು ನೇಮಕವಾದದ್ದು, ನೇಮಿಸಲ್ಪಟ್ಟಿದ್ದು. Hallelujah. So there are two words that can define our future. ಸಭೆ ಎರಡು ಶಬ್ದಗಳು ನಮ್ಮ ಒಂದು ಭವಿಷ್ಯತನ್ನ ರೂಪಿಸುವಂತದ್ದಾಗಿದೆ. Number one, ಮೊದಲನೇದಾಗಿ ನೋಡುವಾಗ the people call it as fate. ಕೆಲವರು ಅದನ್ನು ವಿಧಿ ಎಂದು ಕರೆಯುತ್ತಾರೆ, ಫೇಟ್ ಎಂದು ಕರೆಯುತ್ತಾರೆ. Number two, ಎರಡನೇದಾಗಿ some people call it as destiny. ಕೆಲವರು ಅದನ್ನ ಭವಿಷ್ಯ ಎಂದು ಕರೆಯುತ್ತಾರೆ. The Bible ಸತ್ಯವೇದವು doesn't teach about fate. ನಮಗೆ ವಿಧಿಯ ಬಗ್ಗೆ ಸತ್ಯವೇದ ಕಲಿಸಿಕೊಡೋದಿಲ್ಲ. It doesn't teach about us fate. ಹಣೆಬರದ ಬಗ್ಗೆ ನಮಗೆ The ಕಲಿಸಿಕೊಡೋದಿಲ್ಲ. Bible teaches about destiny. ಆದರೆ ಸತ್ಯವೇದವು ನಮಗೆ ನಿರ್ದಿಷ್ಟ ಕಾಲಗಳ ವಿಚಾರವಾಗಿ ಕಲಿದುಕೊಳ್ಳುತ್ತದೆ. While understanding this ಈ verse, ಸಮಯದಲ್ಲಿ ವಾಕ್ಯವನ್ನ ನೀವು ಗಮನಿಸುತ್ತಿದ್ದೀರಾ? the worldly people say, ಈ ಲೋಕದ ಜನರು ಹೇಳ್ತಾರೆ, it is my fate. ನನ್ನ ಹಣೆಬರ ಎಂದು ಹೇಳ್ತಾರೆ. It becomes your fate. ಒಂದು ವೇಳೆ ನಿನ್ನ ಹಣೆಬರ ಆಗಿರುವುದಾದರೆ Nobody can change it. ಆ ಹಣೆಬರ ಒಂದು ವೇಳೆ ಆ ರೀತಿ ಇರೋದು ಯಾರು ಕೂಡ ಅದನ್ನ ಬದಲಾವಣೆ ಮಾಡುವುದಕ್ಕೆ So ಸಾಧ್ಯವಾಗುವುದಿಲ್ಲ. this is what the worldly philosopher says. ಈ ಲೋಕದ ತತ್ವಜ್ಞಾನಿಗಳು ಅದನ್ನ ಹಣೆಬರ ಎಂದು ಹೇಳುತ್ತಾರೆ. But the Bible talks about destiny. ಆದರೆ ಸತ್ಯವೇದವು ನಮ್ಮ ಭವಿಷ್ಯದ ಬಗ್ಗೆ ಮಾತನಾಡುತ್ತದೆ. Destiny means ಭವಿಷ್ಯ ಅಂದರೆ God's plan for our best life. ನಮ್ಮ ಒಳ್ಳೆಯ ಜೀವಿತವನ್ನ ನಡೆಸುವುದಕ್ಕೋಸ್ಕರವಾಗಿ ದೇವರ ಉತ್ತಮವಾದ ಯೋಜನೆಯಾಗಿದೆ. Destiny means ಈ ಭವಿಷ್ಯ ಅಂದರೆ wherever you began, ನೀವು ಹೇಗೆ ಪ್ರಾರಂಭ ಮಾಡಿರಿ, God can change your destiny. ದೇವರು ನಿಮ್ಮ ಭವಿಷ್ಯವನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ. However worst is your beginning, ನಿಮ್ಮ ಆರಂಭವು ಎಷ್ಟೇ ಕೆಟ್ಟದ್ದಾಗಿದ್ದರೂ when ಕೂಡ the people call it as fate, ಜನರು ಅದನ್ನ ವಿಧಿ ಅಥವಾ ಹಣೆಬರ ಎಂದು ಕರೆಯುವಾಗ God can change your destiny. ದೇವರು ನಿಮ್ಮ ಭವಿಷ್ಯವನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ. God will change your fate. ದೇವರು ನಿಮ್ಮ ಒಂದು ವಿಧಿಯನ್ನ ಅಥವಾ ನಿಮ್ಮ ಹಣೆಬರವನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ. Hallelujah. Hallelujah. So everything in our life, ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಇರುವಂತದ್ದು, ಎಲ್ಲವೂ, everything in our ನಮ್ಮ life, ಜೀವಿತದಲ್ಲಿ ಇರುವಂತ ಎಲ್ಲವೂ ಕೂಡ although it is planned by God, ಅದು ದೇವರಿಂದಲೇ ಒಂದು ಸಿದ್ಧವಾಗಲ್ಪಟ್ಟಿದ್ದು, ಸೇವರಿಂದಲೇ ಅದು ಒಂದು ಯೋಜನೆ ಮಾಡಲ್ಪಟ್ಟಿದ್ದು. although it is pre-planned by God, ದೇವರಿಂದ ಅದು ಯೋಜನೆ ಮಾಡಲ್ಪಟ್ಟಿದ್ದರೂ ಕೂಡ you and I can choose to follow God's destiny or we can deviate from it. ದೇವರ ಒಂದು ನೇಮಿಸಿದಂತ ಆ ಒಂದು ಯೋಜನೆ ಅಡಿಯಲ್ಲಿ ನಾವು ಅದನ್ನು ಹಿಂಬಾಲಿಸಬಹುದು ಅಥವಾ ಅದರಿಂದ ದೂರ ಹೋಗುವಂತ ಸಾಧ್ಯತೆ ಇದೆ. Since the Bible never teaches about fate, ಸತ್ಯವೇದವು ನಮಗೆ ಹಣಬರಹದ ವಿಚಾರವಾಗಿ ಯಾವತ್ತು ನಮಗೆ ಕಲಿಸೋದಿಲ್ಲ. think about it. ಆಲೋಚನೆ ಮಾಡ್ರಿ. The Bible believes in fate. ಒಂದು ವೇಳೆ ಸತ್ಯವೇದವು ಹಣೆಬರಹದ ವಿಚಾರವಾಗಿ ನಂಬಿಕೆ ಇಡುವುದಾದರೆ Then prayer is a fruitless exercise. ಪ್ರಾರ್ಥನೆ ಅನ್ನುವಂತ ಕಾರ್ಯ ಅದು ಒಂದು ಫಲವಿಲ್ಲದಂತ ಒಂದು ಕಾರ್ಯವಾಗಿರುತ್ತದೆ. See, if you believe in fate, ಒಂದು ವೇಳೆ ನೀವು ಹಣೆಬರಹದ ಮೇಲೆ ನಂಬಿಕೆ ಇಡುವುದಾದರೆ, I am born like this, ನಾನು ಈ ರೀತಿಯಲ್ಲಿ ಹುಟ್ಟಿದ್ದೇನೆ, my life is like ನನ್ನ this, ಜೀವಿತ ಹೀಗಿದೆ, always in sorrow, ನಾನು ಯಾವಾಗಲೂ ಕೂಡ ಬೇಸರದಿಂದ ಇರುವುದು, that means you have decided your fate. ಅದರ ಅರ್ಥ ಏನಂತಂದ್ರೆ ನಮ್ಮ ಹಣೆ ಬರವನ್ನ ನಾವೇ ಬರೆದಿದ್ದೇವೆ ಅಂತ ಅರ್ಥ. That means you believe that even if I pray, my life is like this. ನಾನು ಪ್ರಾರ್ಥನೆ ಮಾಡಿದರೂ ಕೂಡ ನನ್ನ ಜೀವಿತ ಹೀಗೆ ಇರುತ್ತದೆ ಅನ್ನುವಂತ ನಿರ್ಧಾರವನ್ನು ಕೈಗೊಂಡ Even ರೀತಿಯಲ್ಲಿ if I come to church, even if I am believer of Christ, my life is like this. ನಾನು ಸಭೆಗೆ ಬಂದರೂ ಕೂಡ, ನಾನು ಕ್ರಿಸ್ತನನ್ನು ನಂಬಿದರೂ ಕೂಡ ನನ್ನ ಜೀವಿತ ಹೀಗೆ ಇರುತ್ತದೆ ಅನ್ನೋದನ್ನ ನೀವು ಆಲೋಚನೆ You ಮಾಡುವುದಿಲ್ಲ. believe in destiny. ಒಂದು ವೇಳೆ ದೇವರು ನೇಮಿಸಿದಂತ ಆ ಯೋಜನೆ ಮೇಲೆ, ಭವಿಷ್ಯದ ಮೇಲೆ ನೀವು If ನಂಬಿಕೆ you ಇಡುವುದಾದರೆ, believe in God, ನೀವು ದೇವರ ಮೇಲೆ ನಂಬಿಕೆ ಇಡುವುದಾದರೆ, you will pray to change your fate. ನಿಮ್ಮ ಭವಿಷ್ಯವನ್ನ ಬದಲಾಯಿಸುವುದಕ್ಕೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೀರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Bible talks about a person. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ His name ಮಾತನಾಡಲ್ಪಟ್ಟಿದೆ. is Jabez. ಆತನ ಹೆಸರು ಯಾಬೇಕ್ಷನ ಎಂದು. If you can open your Bibles to 1 Chronicles chapter 4 verse number 9 and 10. ಈ ಸಮಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9ರಿಂದ 10 ವಚನಕ್ಕೆ ಸತ್ಯವೇದವನ್ನು ತಿರುಗಿಸಿರಿ. These two
verses ಈ ಎರಡು ವಾಕ್ಯಗಳು talks everything about Jabez's life. ಯಾಬೇಚನ ಜೀವಿತದ ಬಗ್ಗೆ ಎಲ್ಲ ವಿಚಾರವನ್ನು ಮಾತನಾಡ್ತಾರೆ. How was his life? ಆತನ ಜೀವಿತ ಹೇಗಿತ್ತು, How he became? ಆದರೆ ಯಾವ ರೀತಿ ಮಾರ್ಪಟ್ಟನು, How he changed his destiny. ಆತನು ತನ್ನ ಭವಿಷ್ಯವನ್ನು ಹೇಗೆ ಮಾರ್ಪಡಿಸಿಕೊಂಡನು. Shall we read the verse? ಈ ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. These 2 verses we are reading about Jabez's life. ಈ ಎರಡು ವಾಕ್ಯ ಯಾಬೇಚನ ಸಂಪೂರ್ಣ ಜೀವಿತದ ಬಗ್ಗೆ ನಾವು ಓದುತ್ತಿದ್ದೇವೆ. Let us read it. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Now Jabez was more honorable than his brothers, and his mother called his name Jabez, saying, because I bore him in pain. And Jabez called on the God of Israel, saying, oh, that you would bless me indeed and enlarge my territory, that your hand would be with me, and that you would keep me from evil, that I may not cause pain. So God granted him what he requested. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹುವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. The Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾ what ಇದೆ. is the name? What is the meaning of the name Jabez? ಈ ಯಾಬೇಚನು ಎನ್ನುವಂತ ಒಂದು ಹೆಸರಿನ ಅರ್ಥವೇನು? Why did Jabez's mother call the son as Jabez? ಈ ಯಾಬೇಚನು ಎಂದು ಆತನನ್ನ ಕರೆಯುವುದಕ್ಕೆ, ಆತನ ತಾಯಿ ಕರೆಯುವುದಕ್ಕೆ ಕಾರಣವೇನಾಗಿದೆ? Because she says, I am bearing him in pain. ನಾನು ವೇದನೆಯಲ್ಲಿ ಆತನನ್ನ ಜನ್ಮವಿತ್ತಿದ್ದೇನೆ ಅನ್ನೋದನ್ನ ಆಕೆ ಹೇಳುತ್ತಾಳೆ. So from these verses, ಈ ಒಂದು ವಾಕ್ಯದ you can ಮುಖಾಂತರವಾಗಿ describe how was the life of Jabez. ಯಾಬೇಚನ ಜೀವಿತ ಯಾವ ರೀತಿ ಇತ್ತು ಅನ್ನೋದನ್ನ ನಾವು So ಗಮನಿಸಬಹುದು. Jabez began his life in a pitiable condition. ಯಾಬೇಚನು ತನ್ನ ಜೀವಿತವನ್ನ ಬಹಳ ಒಂದು ಕಷ್ಟಕರವಾದ ಪರಿಸ್ಥಿತಿಯಿಂದ, ಕರುಣಾಜನಕವಾದ ಪರಿಸ್ಥಿತಿಯಿಂದ He was ಪ್ರಾರಂಭಿಸಿದ. a source of sorrow to his mother. ಆತನ ತಾಯಿಗೆ ಆತನು ಒಂದು ದುಃಖಕ್ಕೆ, ಒಂದು ಬೇಸರಕ್ಕೆ ಕಾರಣಕರ್ತನಾಗಿದ್ದನು. He began his life with a stigma. ಆತನ ಒಂದು ಜೀವಿತವನ್ನ ಆತನು ಕಳಂಕದಿಂದ ಪ್ರಾರಂಭಿಸಿದನೆಂದು ನಾವು ನೋಡ್ತಾ His ಇದ್ದೇವೆ. future did not look bright. ಆತನ ಒಂದು ಜೀವಿತ, ಆತನ ಒಂದು ಭವಿಷ್ಯ ಬಹಳ ಉಜ್ವಲವಾಗಿರಲಿಲ್ಲ. He was leading a pathetic and miserable life. ಆತನ ಜೀವಿತವನ್ನ ಬಹಳ ದುಃಖಕರವಾಗಿ ಮತ್ತು ವೇದನೆಯಿಂದ ಆತನು ನಡೆಸುತ್ತಿದ್ದನೆಂದು ನಾವು ನೋಡ್ತಾ ಇದ್ದೇವೆ. ಆದರೆ The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, he decided one thing. ಆತನು ಒಂದನ್ನು ನಿರ್ಧಾರ ಮಾಡುತ್ತಾನೆ. Though I have begun in a pitiable condition, ನಾನು ಒಂದು ಕರುಣಾಜನಕವಾದ ಜೀವಿತವನ್ನ ಪ್ರಾರಂಭ ಮಾಡಿದ್ದರೂ ಕೂಡ I will not spend the rest of my life in the same pitiable condition. ನನ್ನ ಮುಂದಿನ ಜೀವಿತವನ್ನ ಯಾವುದೇ ಕಾರಣಕ್ಕೂ ಈ ದುಃಖ ವೇದನೆಯಲ್ಲಿ ನಾನು ಕಳೆಯೋದಿಲ್ಲ. I want a better and a blessed life. ನನಗೆ ಆಶೀರ್ವದಿಸಲ್ಪಟ್ಟಂತ ಉತ್ತಮವಾದ ಜೀವಿತ ನನಗೆ ಬೇಕಾಗಿದೆ. I want to change my fate. ನನ್ನ ಒಂದು ಭವಿಷ್ಯವನ್ನ ನಾವು ಬದಲಾವಣೆ I will ಮಾಡಿಕೊಳ್ಳಬೇಕಾಗಿದೆ. change my destiny. ನನ್ನ ಒಂದು ಭವಿಷ್ಯವನ್ನ ನಾನು ಬದಲಾಯಿಸುತ್ತೇನೆ. So he did one thing. ಆತನು ಒಂದನ್ನ ಮಾಡುತ್ತಾನೆ. What did he do? ಆದ್ರೆ ಏನನ್ನ ಮಾಡ್ತಾ He ಇದ್ದಾನೆ? prayed to God. ಆತನು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. One thing he did. ಆತನು ಒಂದೇ ವಿಚಾರವನ್ನ I ಮಾಡುತ್ತಿದ್ದಾನೆ. am born as a sorrowful son. ನಾನು ನನ್ನ ತಾಯಿಗೆ ಬೇಸರದ ಮಗನಾಗಿ ಹುಟ್ಟಿದ್ದೇನೆ. But I will not die as a sorrowful son. ಆದರೆ ನಾನು ಬೇಸರದ ದುಃಖದ ವೇದನೆಯ ಮಗನಾಗಿ ನಾನು ಸಾಯೋದಿಲ್ಲ. So he did one thing. ಅದಕ್ಕೋಸ್ಕರವಾಗಿ ಒಂದು ವಿಚಾರವನ್ನು ಆತನು ಮಾಡುತ್ತಿದ್ದಾನೆ. God bless me. ದೇವರೇ ನನಗೆ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. Then what the Bible says, ಆಗ ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, God granted him his request. ದೇವರು ಅವನ ಮೊರೆಯನ್ನು ಲಾಲಿಸಿದನೆಂದು ನಾವು ನೋಡ್ತಾ ಇದ್ದೇವೆ. David began as a shepherd, ದಾವೀದನು ಒಬ್ಬ ಕುರುಬನಾಗಿ ತನ್ನ ಜೀವಿತವನ್ನು but he ಪ್ರಾರಂಭಿಸಿದನು. ended as a king of Israel. ಆದರೆ ಆದರೂ ಇಸ್ರೇಲ್ ದೇಶದ ರಾಜನಾಗಿ ಕೊನೆಗಾಣಿಸಿದನೆಂದು ನಾವು ನೋಡ್ತಾ Jacob ಇದ್ದೇವೆ. began as a cheater, ಯಾಕೋಬನು ಒಬ್ಬ ಮೋಸಗಾರನಾಗಿ ತನ್ನ ಜೀವಿತವನ್ನು ಪ್ರಾರಂಭಿಸುತ್ತಾನೆ. but he ended as becoming an Israel. ಆದರೆ ಇಸ್ರೇಲನಾಗಿ ಮಾರ್ಪಡುವುದನ್ನ, ಕೊನೆಗೊಳ್ಳುವುದನ್ನ ಆತನನ್ನು ನಾವು ನೋಡ್ತಾ ಇದ್ದೇವೆ. God can change your destiny. ದೇವರು ನಿಮ್ಮ ಒಂದು ಭವಿಷ್ಯವನ್ನ ಬದಲಾಯಿಸಲು No ಶಕ್ತನಾಗಿದ್ದಾನೆ. matter what has gone through in your life. ನಿಮ್ಮ ಜೀವಿತದಲ್ಲಿ ಯಾವುದೇ ಏನೇ ಘಟನೆಗಳು ನಡೆದಿರಬಹುದು. I don't know what you are going through right now. ನನಗೆ ಗೊತ್ತಿಲ್ಲ ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿದ್ದೀರ, ನನಗೆ ಗೊತ್ತಿಲ್ಲ. You can put a full stop today right now. ಇವತ್ತಿನ ದಿವಸ ಆ ಒಂದು ಪರಿಸ್ಥಿತಿಗಳಿಗೆ, ಆ ಒಂದು
ಘಟನೆಗಳಿಗೆ ನೀವು ಫುಲ್ ಸ್ಟಾಪ್ ಅನ್ನು ಈಗಲೇ ಹಾಕಬಹುದು. What is that full stop? ಆ ಫುಲ್ ಸ್ಟಾಪ್ ಏನಾಗಿದೆ? Praying to God. ದೇವರ ಬಳಿ ಪ್ರಾರ್ಥನೆ ಮಾಡುವುದಾಗಿದೆ. One prayer. ಕೇವಲ ಒಂದೇ ಒಂದು ಪ್ರಾರ್ಥನೆ. God will change your destiny. ದೇವರು ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡುವ ಆತನಾಗಿದ್ದಾನೆ. Hallelujah. Hallelujah. How he is going to change your life? ನಿಮ್ಮ ಜೀವಿತ ಹೇಗೆ ಬದಲಾವಣೆ ಆಗುತ್ತೆ? Only if you walk in the paths of God. ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ಮಾತ್ರವೇ. If you are sleeping, he cannot change your life. ಒಂದು ವೇಳೆ ನೀವು ಮಲಗುವುದಾದರೆ ಅದು ನಿಮ್ಮ ಭವಿಷ್ಯ ಬದಲಾವಣೆ ಆಗಲು If you ಸಾಧ್ಯವಿಲ್ಲ. are sitting simply and looking towards the sky, he cannot change your life. ಒಂದು ವೇಳೆ ನೀವು ಆಕಾಶವನ್ನು ನೋಡಿ ಸುಮ್ಮನೆ ನೋಡ್ತಾ ಕೂತಿರುವುದಾದ್ರೆ ಅದು ನಿಮ್ಮ ಜೀವಿತವನ್ನು ಬದಲಾವಣೆ ಆಗೋದಿಲ್ಲ. Simply on your phone, he cannot change your life. ನಿಮ್ಮ ಫೋನ್ ಅನ್ನು ನೋಡ್ತಾ ಕೂತಿರುವುದಾದ್ರೆ ನಿಮ್ಮ ಜೀವಿತ ಬದಲಾವಣೆ ಆಗೋದಿಲ್ಲ. If you are wasting your time, he cannot change your life. ನಿಮ್ಮ ಒಂದು ಸಮಯವನ್ನು ನೀವು ವ್ಯರ್ಥ ಮಾಡುತ್ತಿರುವುದಾದ್ರೆ ನಿಮ್ಮ ಜೀವಿತ ಬದಲಾವಣೆ ಆಗೋದಿಲ್ಲ. One thing you shall do. ಒಂದನ್ನು ನೀವು ಮಾಡಬೇಕಾಗಿದೆ. Pray to God. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ. One prayer. ಒಂದೇ ಒಂದು ಪ್ರಾರ್ಥನೆ Change your life. ಅದು ನಿಮ್ಮ ಜೀವಿತವನ್ನ ಬದಲಾವಣೆ ಮಾಡುವಂತದ್ದಾಗಿದೆ. What you should do next? ನೀವು ಮುಂದೆ ಏನ್ ಮಾಡಬೇಕಾಗಿದೆ? Walking in the paths of God. ದೇವರ ಮಾರ್ಗದಲ್ಲಿ ನೀವು ನಡೆಯಬೇಕಾಗಿದೆ. Walking in the will of God. ದೇವರ ಚಿತ್ತದ ಪ್ರಕಾರವಾಗಿ See, ನಡೆಯಬೇಕಾಗಿದೆ. better than we know ourselves, God know better us. ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕಿಂತ ದೇವರು ನಮ್ಮ ಬಗ್ಗೆ ಹೆಚ್ಚಾಗಿ That's why ತಿಳಿದುಕೊಂಡಿದ್ದಾರೆ. we should stick to God's plan. ಅದಕ್ಕೋಸ್ಕರವಾಗಿ ದೇವರ ಯೋಜನೆಯಲ್ಲಿ ನಾವು ನೆಲೆ ನಿಲ್ಲಬೇಕಾಗಿದೆ. Just keep your ears open to God. ದೇವರಿಗೋಸ್ಕರವಾಗಿ ನಿಮ್ಮ ಕಿವಿಗಳನ್ನ ತೆರೆದಿಡ್ರಿ. Then we will go to faith and glory to glory. ಆಗ ನಾವು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ ಹೋಗಲು ಸಾಧ್ಯ. You can change your destiny. ಒಂದು ವೇಳೆ ನಿಮ್ಮ ಒಂದು ಭವಿಷ್ಯವನ್ನ ಬದಲಾಯಿಸಬೇಕಾದರೆ Only it is possible if you walk in the paths of God. ದೇವರ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ಮಾತ್ರವೇ ಸಾಧ್ಯ. Hallelujah. Hallelujah. Praise the Lord. ನನ್ನ ಪರಿಶುದ್ಧ ನಾಮ. This is what God is speaking to you. ಇದನ್ನೇ ದೇವರು ನಿಮ್ಮ ಜೊತೆ You ಮಾತನಾಡುತ್ತಿದ್ದಾನೆ. can pray today. ಇವತ್ತಿನ ದಿವಸ ಪ್ರಾರ್ಥನೆ ಮಾಡುವುದಾದರೆ, You can walk in the will of God today. ದೇವರ ಚಿತ್ತದ ಪ್ರಕಾರವಾಗಿ ನೀವು ನಡೆಯುವುದಾದರೆ God will change your destiny. ದೇವರು ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡುತ್ತಾನೆ. Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Even according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. Especially according to 1 Chronicles chapter 4 verse number 9 and 10. ಮೊದಲನೇ ಪೂರ್ವಕಾಲದ ವೃತ್ತಾಂತ 4ನೇ ಅಧ್ಯಾಯ 9ರಿಂದ 10 ವಚನಗಳವರೆಗೆ ಆ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಸರಿದಾಗಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಬೇರೆ ಈ ವಾಕ್ಯವನ್ನ ನಿಮ್ಮ ಪರಿಸ್ಥಿತಿಗಳನ್ನ ಈಗ ಆಲೋಚನೆಯನ್ನ ಮಾಡದೆ ನಮ್ಮ ಹೃದಯಕ್ಕೆ ತೆಗೆದುಕೊಂಡು ಪ್ರಾರ್ಥನೆ ಮಾಡೋಣ. ಬೇರೆ ಪೂರ್ಣ ಹೃದಯದಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ನಂಬಿಕೆಯಿಂದ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ರಜಾ ನಿನ್ನ ಮಕ್ಕಳ ಹೃದಯವನ್ನ ಗಮನಿಸುವ ಆತನಾಗಲಿ. ಕರ್ತನೆ, ಯಾರಾದರೂ ಹೃದಯದಲ್ಲಿ ಈ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ನಂಬಿಕೆ ಕಡಿಮೆ ಆಗಿದ್ದರೆ ಅವರ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಕರ್ತನೆ, ಈ ಪೂರ್ಣ ನಂಬಿಕೆಯಿಂದ ಅವರು ಪ್ರಾರ್ಥನೆ ಮಾಡುತ್ತಿರುವುದುಂಟು. ಕರ್ತನೆ, ನೀನು ತಾನೇ ಅವರನ್ನು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಘಟನೆಗಳನ್ನ ಅವರ ಆಲೋಚನೆ ಮಾಡದೆ ಕರ್ತನೆ, ಅದನ್ನ ಕರ್ತನೆ ಪರಿಸ್ಥಿತಿಗಳನ್ನು ನೋಡಿ ಹೆದರದೆ, ಆ ಪರಿಸ್ಥಿತಿಗಳನ್ನು ನೋಡಿ ಬಹು ವೇದನೆ ಪಡದೆ ಕರ್ತನೆ, ಪರಿಸ್ಥಿತಿಯನ್ನ ಕರ್ತನೆ ಬದಲಾಯಿಸುವಂತ, ಮಾರ್ಪಾಟುಗೊಳಿಸುವಂತ ಕರ್ತನಾದ ಯೇಸು ನಿನ್ನನ್ನು ಸ್ವಾಮಿ ನೋಡುವಾಗ ಅವರನ್ನು ನೀನು ತಾನೇ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ, ನೀನು ತಾನೇ ಅವರೆಲ್ಲರನ್ನ ಮುಟ್ಟು ಸ್ವಾಮಿ. ಕರ್ತನೆ, ಇವತ್ತಿನಿಂದ ಕರ್ತನೆ ಅವರು ನಿನ್ನ ಮಾರ್ಗದಲ್ಲಿ ನಡೆಯುವಾಗ, ನಿನ್ನ ಚಿತ್ತಾನುಸಾರವಾಗಿ ನಡೆಯುವಾಗ ಕರ್ತನೆ, ಇವತ್ತಿನ ದಿವಸ ಯಾವೇಚನ ಜಾಗದಲ್ಲಿ ನಾವೆಲ್ಲರೂ ಇದ್ದೇವೆ ಸ್ವಾಮಿ. ಯಾವೇಚನ ರೀತಿಯಲ್ಲಿ ಮೊರೆ ಇಡುವ ಹಾಗೆ ನಮ್ಮನ್ನ ವಿಶೇಷವಾಗಿ ನೀನು ಆಶೀರ್ವಾದ ಮಾಡು. ವೇದನೆಯಿಂದ ನಮ್ಮನ್ನ ಹೊರಗಡೆ ತೆಗೆದುಕೊಂಡು ಬಾ. ಕಷ್ಟಗಳಿಂದ ನಮ್ಮನ್ನ ಹೊರಗಡೆ ತೆಗೆದುಕೊಂಡು ಬಾ. ಸೈತಾನನ ಬಾಧೆಯಿಂದ ನಮ್ಮನ್ನು ಹೊರಗಡೆ ತೆಗೆದುಕೊಂಡು ಬಾ. ಅಸ್ವಸ್ಥತೆಯಿಂದ ಹೊರಗಡೆ ತೆಗೆದುಕೊಂಡು ಬಾ. ನಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ತೆಗೆದುಕೊಂಡು ಬಾ ಎಂದು ಕರ್ತನೆ ಮೊರೆ ಇಡುತ್ತಿರುವುದು ನಮ್ಮ ಮೊರೆಯನ್ನ ಲಾಲಿಸು ಸ್ವಾಮಿ. ಕರ್ತನೆ, ಉತ್ತರವನ್ನು ದಯಪಾಲಿಸು. ನಾವು ಪ್ರಾರ್ಥನೆ ಮಾಡದಂತೆ, ನಿನ್ನ ಮಾರ್ಗದಲ್ಲಿ ನಡೆಯದಂತೆ ತಡೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟುಮಾಡಿ ನೀನು ತಾರೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಂತೆ ಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್.